ಹಾಯ್ ಫ್ರೆಂಡ್ಸ್, ಆರ್ಕಿ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ಒಂದು ಸ್ವಲ್ಪ ಗ್ರ್ಯಾಂಡಾದ ಡಿಸೈನ್ ತೋರಿಸ್ಕೊಡ್ತೀನಿ. ಒಂದು ಸಿಂಗಲ್ ಲೈನ್ ಡಿಸೈನ್ ಅದು, ಬಟ್ ಗ್ರ್ಯಾಂಡಾಗಿರುತ್ತೆ. ಅದಕ್ಕೆಲ್ಲ ನೀವು ಈ ಥರ ಡೋನೆಟ್ ರಿಂಗ್ಸು, ಆಮೇಲೆ 3mm ಬೀಡ್ಸು, ಈ ಥರ 3mm ಬೀಡ್ಸ್ ತೊಗೊಳ್ಳಿ. ಹಾಗೆ 10 ನಂಬರ್ ಕ್ರೋಶ ತೊಗೊಳ್ಳಿ. ದಾರ ನಾನು 7 ಸ್ಟ್ರ್ಯಾಂಡ್ಸ್ ಮಾಡ್ಕೊಂಡಿದ್ದೀನಿ. 7 ಎಳೆ ದಾರ ತೊಗೊಳ್ಳಿ. ನಾನು ಜಸ್ಟು ಸ್ಟಾರ್ಟ್ ಮಾಡಿದ್ದೀನಿ, ಬೇಜಾರಾಗಬೇಡಿ, ಹೇಳ್ಕೊಡ್ತೀನಿ. ನೋಡಿ, ಈ ಥರ ಬರುತ್ತೆ. ಸ್ವಲ್ಪ ಡಿಫ್ರೆಂಟಾಗಿದೆ, ಸ್ಲ್ಯಾಂಟು ಬರುತ್ತೆ. ಇಲ್ಲಿ ಕಡಿಮೆ ಆಗುತ್ತೆ, ಇಲ್ಲಿ ಜಾಸ್ತಿ ಇರುತ್ತೆ. ಸೊ ಇದೊಂಥರ ಡಿಫ್ರೆಂಟಾಗಿದೆ ಡಿಸೈನು. ಇಲ್ಲಿ ನೀವು ಕುಚ್ಚಾಕೋಬೇಕಾಗತ್ತೆ, ನಿಮ್ಗೆ ಯಾವ ಕಲರ್ ಬೇಕೋ ಅದು. ಇದು ಸೆಲ್ಫ್ ಕಲರಲ್ಲಿ ನೀವು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನಿಮಗೆ ಎಮರ್ಜೆನ್ಸಿಗೆ ನಾನು ಇದರೊಳಗೆ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಸ್ಟಾರ್ಟಿಂಗು 2 ಸರಿ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಆಮೇಲೆ 4 ಚೈನ್ ಹಾಕ್ಕೊಳ್ಳಿ. ಮೂರು 4 ನೋಡಿ, ಇಲ್ಲಿ ನಾನು ಸಿಂಗಲ್ ಕ್ರೋಶ ಅಂದರೆ ಏನು ಅಂತ ಹೇಳ್ತೀನಿ. ಹಿಂಗೆ ಇಟ್ಕೊಂಡ್ಬಿಟ್ಟು ಅದನ್ನು ಎಲ್ಲಿ ಬರುತ್ತೋ ಅಲ್ಲಿ ನೋಡಿಕೊಂಡು ಇದಕ್ಕೆ ಎರಡು ದಾರನ ಒಂದು ಮಾಡೋದಕ್ಕೆ ಸಿಂಗಲ್ ಕ್ರೋಶ ಅಂತೀವಿ. ನೋಡಿ, ಪಕ್ಕದಲ್ಲಿ ಇನ್ನೂ ಒಂದು ಇದೇ ಥರ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಇದು ಈ ಥರ ಆಡೋದ್ರಿಂದ ನೀವು ಸಿಂಗಲ್ ಕ್ರೋಶ 2 ಸರಿ ಹಾಕಿದ್ರೆ ಲಾಕ್ ಆಗುತ್ತೆ, ಕ್ಲೀನಾಗಿ ಕೂತ್ಕೊಳ್ಳುತ್ತೆ, ಏನು ಇದಾಗಲ್ಲ. ಸೊ ಇವಾಗ ಒಂದು ರಿಂಗ್ ತೊಗೊಳ್ಳೋಣ. 2 ಸರಿ ಲಾಕ್ ಮಾಡಿದ ಮೇಲೆ ನೋಡಿ, 2 ಸರಿ ಲಾಕ್ ಮಾಡಿದ ಮೇಲೆ ರಿಂಗ್ ತೊಗೊಂಡಿದ್ದೀನಿ. ಮೇಲಿಂದ ಹೋಗಿ ರಿಂಗು ಜಸ್ಟ್ ಇಟ್ಕೊಳ್ಳಿ ಸೀರೆ ಮೇಲೆ ಅಷ್ಟೇ. ರಿಂಗ್ ಸೀರೆ ಮೇಲೆ ಇಟ್ಕೊಂಡು ಮೇಲಿಂದ ಹೋಗಿ ಈ ಥರ ದಾರ ತೊಗೊಂಬನ್ನಿ. ರಿಂಗಿಗೆ ಈ ಥರ ತೊಗೊಂಬಂದು ತಿರ್ಗಾನು ಅದೇ ಥರ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ನೋಡಿ, 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಇದೇ ಥರ ಇನ್ನೂ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. 2 ಆಯಿತು. ದಾರ ತೊಗೋಬೇಡಿ, ಜಸ್ಟ್ ಕ್ರೋಶನ ಮೇಲಿಂದ ಕೆಳಗೆ ಹೋಗಿ ಈ ಥರ ದಾರ ತೊಗೊಂಬಂದು 2 ರಿಂಗ್ ಆಗುತ್ತೆ. ಆ 2 ದಾರನ 1 ಮಾಡಿ. 3 ಆಯಿತು. ಸೊ 4 ಸಿಂಗಲ್ ಕ್ರೋಶ ಹಾಕ್ಕೊಂಡ್ಮೇಲೆ ಇದೇ ಥರ ದಾರ ಹಾಕ್ಕೊಂಡು ಕ್ರೋಶ ಮೇಲೆ ನೋಡಿ, ರಿಂಗ್ ಒಳಗೆ ಡಬಲ್ ಕ್ರೋಶ ಹಾಕ್ಕೊಳ್ತಾ ಹೋಗಬೇಕು. 2 ರಿಂಗನ್ನು ಒಂದು ಸರಿ ಮಾಡಿ, 2 ರಿಂಗನ್ನು ಒಂದು ಸರಿ ಹೊರಗಡೆಗೆ ಬನ್ನಿ. 2 ಕೌಂಟ್ ಮಾಡ್ತಾ ಹೋಗಿ. 3 4 5 6 7 8 9 10 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ನ ಇವತ್ತು ಫಸ್ಟ್ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡೋದು ಮರಿಬೇಡಿ ನನ್ನ ವಿಡಿಯೋಗೆ. ಸೊ ಈ ಥರ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. 10 ಡಬಲ್ ಕ್ರೋಶ ಆದಮೇಲೆ 4 ಸಿಂಗಲ್ ಕ್ರೋಶ, ಆಮೇಲೆ 10 ಡಬಲ್ ಕ್ರೋಶ. ಈಗ ಸೀರೆಗೆ ಲಾಕ್ ಮಾಡಿದ ಮೇಲೆ ವರ್ಕನ್ನು ತಿರುಗಿಸ್ಕೊಂಡು ಪ್ರತಿಯೊಂದು ಕಂಬದ ಮೇಲೆ ಒಂದೊಂದು ಚೈನ್ ಇರುತ್ತೆ. ಆ ಚೈನಿಗೆ ಈ ಥರ ಸಿಂಗಲ್ ಕ್ರೋಶ ಹಾಕ್ಕೊಳ್ತಾ ಬನ್ನಿ. ನೋಡಿ, ಪ್ರತಿಯೊಂದು ಚೈನ್ಗೂ ಮೇಲೆ ಇರುತ್ತಲ್ಲ ಕಂಬದ ಮೇಲೆ ಚೈನು, ಸಾರಿ 3 ಇದು ಮತ್ತೆ ಕೌಂಟಿಂಗು. 4 5 6 7 8 9ಕ್ಕೆ ಈ ಥರ ಸಿಂಗಲ್ ಕ್ರೋಶ ಹಾಕ್ಕೊಂಡು ಮತ್ತೆ ವರ್ಕ್ನ ತಿರುಗಿಸ್ಕೊಳ್ಳಿ.
ಈ ಥರ ತಿರುಗಿಸ್ಕೊಂಡು ಈಗ ನೀವು ಬೀಡ್ಸ್ ಹಾಕ್ಕೊಳ್ತಾ ಹೋಗಬೇಕು. ಈ ಥರ ಬರುತ್ತೆ. ನಿಮಗೆ ಅಭ್ಯಾಸ ಇತ್ತು ಅಂದರೆ 3-4 ಬೀಡು ಒಂದೇ ಸರಿ ತಗೊಳ್ಳಿ, ಇಲ್ಲ ಅಂದರೆ ಒಂದೊಂದೇ ಬೀಡನ್ನ ಹಾಕ್ಕೊಳ್ತಾ ಹೋಗಿ. ಈ ಥರ 3-4 ಬೀಡ್ ಒಂದೇ ಸರಿ ಹಾಕ್ಕೊಂಬಿಟ್ಟು ಒಂದೊಂದೇ ಬೀಡ್ ಬಿಡಿ. ಬೀಡ್ ಲಾಕ್ ಮಾಡಬೇಡಿ. ಬೀಡ್ ಹಾಕಿದ ಮೇಲೆ ನೆಕ್ಸ್ಟ್ ಸಿಂಗಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ಲ ಹಿಂದ್ಗಡೆಯಿಂದ, ಅದಕ್ಕೆ ಹೋಗ್ಬಿಟ್ಟು ಆ ಚೈನಿಗೆ ಇದನ್ನು ಲಾಕ್ ಮಾಡಿ. ಮತ್ತು ಒಂದು ಬೀಡನ್ನ ಬಿಡಿ. ಮತ್ತು ಅದೇ ಥರ ಲಾಕ್ ಮಾಡ್ತಾ ಬನ್ನಿ. ಎಷ್ಟು ಹಿಡಿಯುತ್ತೆ ನೋಡಿ. ಫಸ್ಟ್ ಒನ್ನಿಗೆ ಎಷ್ಟು ಹಾಕ್ಕೊಂಡಿರ್ತೀರೋ ಅಷ್ಟೇ ಹಾಕ್ಕೋಬೇಕಾಗತ್ತೆ ನೋಡಿ. ಈಗ ಲಾಸ್ಟ್ಗೆ 8 ಹಾಕ್ಕೊಳ್ಳಿ. 8 ಪ್ರತಿಯೊಂದು ಆರ್ಚಿಗೂ 8 ಬರಬೇಕು. ಒಂದಕ್ಕೆ 7, ಒಂದಕ್ಕೆ 9 ಆ ಥರ ಬರಬಾರ್ದು. ಇಲ್ಲಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಇಷ್ಟೇ ಡಿಸೈನ್ ಇದು. ಇನ್ನೊಂದು ಸರಿ 2 ಸರಿ ಸಿಂಗಲ್ ಕ್ರೋಶ ಹಾಕ್ಕೊಂಬಿಟ್ಟು 4 ಚೈನು ಮತ್ತು 2 ಟೈಮ್ಸ್ ಲಾಕ್. ಈ ಥರ ಮಾಡ್ತಾ ಹೋಗಿ. ಡಿಸೈನ್ ಇದು ಭಾಳ ಚೆನ್ನಾಗಿ ಬರುತ್ತೆ, ಬ್ಯೂಟಿಫುಲ್ ಆಗಿದೆ. ಇಷ್ಟು ರಿಂಗ್ ಕಾಣಬೇಕಿದು, ಚೆನ್ನಾಗಿರುತ್ತೆ ಅದು. ಮತ್ತು ಇದಕ್ಕೇನೂ ಅಂಟ್ಸಂಗಿಲ್ಲ. ಇದೊಂಥರ ಹೊಸ ಡಿಸೈನ್ ಇದೆ. ಇಲ್ಲಿಗೆ ಕುಚ್ಚಾಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ಸೊ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಸ್ವಲ್ಪ ಕೆಲಸಗಳಿರೋದ್ರಿಂದ ನಾನು ಬೇಗ ಮಾಡ್ಕೋಬೇಕಾಗತ್ತೆ. ಸೊ ನಾನು ಇಷ್ಟೇ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ನೀವು ಕಂಟಿನ್ಯೂ ಮಾಡ್ತಾ ಹೋಗಿ. ಬೇರೆ ಡಿಸೈನ್ ಹಾಕಿದ ಮೇಲೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದು ಫಿನಿಶ್ ಆದಮೇಲೆ ಈ ಥರ ಕಾಣುತ್ತೆ ನಿಮಗೆ. ಇದು ಅಷ್ಟೇ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ಡಿಸೈನು. ಫುಲ್ ಫಿನಿಶ್ ಆಗಿದೆ. ಇದು ಈ ಸೆಂಟರೆಲ್ಲ ಹಾಕಿದ್ದೀನಿ ನಾನು ಈ ಥರದ್ದು. ಇನ್ನೆಲ್ಲ ಈ ಥರ ಇದೆ. ಈ ಥರ ನೀವು ಒಂದು ಬೀಡ್ ಹಾಕಿಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ನಿಮಗೆ ಇದನ್ನು ತೋರಿಸಿದ್ದೀನಿ. ಸೊ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್, ಮರಿಬೇಡಿ. ಸೊ ಸಿ ಯು ನೆಕ್ಸ್ಟ್ ಯಾವುದನ್ನು ಒಂದು ಡಿಸೈನ್ಗೆ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.